ನೋಡೋ ಕೇಳಿಸ್ಕೊಳ್ಳೋ ಅದನ್ನ ಪದಗಳು ಹೇಳಕ್ ಸಾಧ್ಯನೇ ಇಲ್ಲ. ಸಂತೋಷಕ್ಕೆ ಕಣ್ಣೀರು ಬರ್ತದೆ ಅಂತ ನೀವು ಗೊತ್ತಾಗಿದೆ. ನೀವೇ ಮೋರ್ನಿಂಗ್ ಯಾವುದೋ ಸತ್ತ ಮನೇಲಿ ಹೋದಾಗಿದೆ ನೋಡಿ, ಇವತ್ತು ಬರ್ತಾ ಇರಲ್ಲ ಹೀಗಾಗಿ ಎಷ್ಟು ಚೆನ್ನಾಗಿದೆ. ಸಂತೋಷ ಕಣ್ಣೀರು ಬರ್ತದಲ್ಲ, ಅದು ಮುಂಚೆ ಹೇಳ್ಬೋದಲ್ಲ. ಕಣ್ಣೀರು ಸಂತೋಷಕ್ಕೂ ಕಣ್ಣೀರು ಬರ್ತಾ ಹೇಳ್ತಾರೆ. ಹಬ್ಬ ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ನನ್ನ ಪದಗಳಿಗೆ ಹೇಳೋಕ್ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಅದನ್ನ ಎಷ್ಟು ಮುದ್ದಾಗಿ ಹೇಳ್ಬೇಕು, ಸಾಧ್ಯನೇ ಇಲ್ಲ. ವೆರಿ ಗುಡ್. ಅದೇನ್ ಯಾವ ಎಷ್ಟು ಸಂತೋಷ ಆಗ್ತಿದೆ ಹೇಳಕ್ ಆಗ್ತಾನೆ ಇಲ್ಲ. ಹಬ್ಬ ಹೇಗಿರುತ್ತದು. ನಾನು ಹೇಳ್ತೀನಿ, ಆಕ್ಟರ್ ಈಸ್ ನಾಟ್ ಓನ್ಲಿ ಆಕ್ಟಿಂಗ್ ಥ್ರೂ ಹಿಸ್ ಫೇಸ್, ಎವ್ರಿ ಪಾರ್ಟ್ ಆಫ್ ಹಿಸ್ ಬಾಡಿ ಈಸ್ ಆಕ್ಟಿಂಗ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಇದನ್ನ ಎಲ್ಲಾ ಕಲಾ ಪ್ರಕಾರಗಳಿಗಿಂತ ಹೆಚ್ಚಿನ ಒಂದು ಕಲಾ ಪ್ರಕಾರ ಯಾಕೆ ಹೇಳ್ತಾರೆ ಅಂದ್ರೆ, ಎವ್ರಿ ಪಾರ್ಟ್ ಆಫ್ ಹಿಸ್ ಬಾಡಿ ಈಸ್ ಇನ್ಕ್ಲೂಡೆಡ್. ಅವನ ಕಾಲಿಂದ, ಅವನ ಟೋಸ್ ಇಂದ ಹಿಡಿದು ಕೂದಲಿನ ತುದಿವರೆಗೂ ಆಕ್ಟ್ ಮಾಡ್ತಾರೆ. ಸೊ ಪ್ಲೀಸ್, ನಿಮ್ ಗೆಸ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹಬ್ಬ ನನ್ಗೆ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ. ಹಬ್ಬ ಹಬ್ಬ ಅಂತಂದ್ರೆ ಆಡಿಯನ್ಸ್ ಗಮನ ಎಲ್ಲ ಇಲ್ಲಿ ಹೋಗ್ತಿರುತ್ತೆ. ನಾನು ನೈಟ್ ಪ್ಯಾಂಟ್ ಹಾಕೊಂತೀರೋ ಪ್ಯಾಂಟ್ಲೆಸ್ ಬರ್ತೀರೋ ನಮ್ಗೆ ಅದು ಹೇಳ್ಕೊಳ್ಬೇಕಲ್ಲ, ಆಯ್ತಾ. ಐ ಆಮ್ ಟಾಕಿಂಗ್ ಅಬೌಟ್ ದ ಜೆಸ್ಟರ್ಸ್ ಯು ಡೂಯಿಂಗ್. ಅದೇನಾಗ್ತಿದೆ ಅಂದ್ರೆ ಅವ್ರಿಗೊಂದು ಏನೋ ಒಂದು ಜೆಸ್ಟರ್ ಇದೆ, ಆಡಿಯನ್ಸ್ಗೆ ಡೈವರ್ಟ್ ಆಗ್ತಿದೆ. ವಾಟ್ ದ ಹೆಲ್ ಇಸ್ ಡೂಯಿಂಗ್? Your concentration should be on me. That means I should attract you, not my pants or my not. It is not the problem. That should not deviate. Understood? So every inch of you is acting. So please keep it in mind. Next time, ನಿಮ್ಮ ಬಾಡಿ ಜೆಸ್ಟರ್ಸ್, ನಿಮ್ಮ ಒಂದು ಏನು ನಡತೆ ನಡವಳಿಕೆ ಎಲ್ಲ ಕೌಂಟ್ ಆಗುತ್ತೆ. ಓಕೆ, ಡು. ಹಬ್ಬ ಯಾಕೋ ಹಬ್ಬ ಅಂದ್ರೆ ಹಾ ಕರೆಕ್ಟ್ ಹಬ್ಬ. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ನನ್ನ ಪದಗಳ ಹೇಳಕ್ ಸಾಧ್ಯನೇ ಇಲ್ಲ. ಸಂತೋಷಕ್ಕೆ ಕಣ್ಣೀರು ಬರ್ತದೆ ಅಂತ ನನ್ಗೆ ಗೊತ್ತಾಗಿದ್ದೆ ಇವತ್ತು. ಈ ಸಂತೋಷಕ್ಕೆ ಕಾರಣ ಆಗಿರೋದು ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗುತ್ತೆ. ತುಂಬಾ ಥ್ಯಾಂಕ್ಸ್. ಆಯ್ತಪ್ಪ, ಥ್ಯಾಂಕ್ಸ್.